ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಕಾನೂನು ಎಲ್ಲರಿಗೂ ಇವತ್ತು ಇಡೀ ದೇಶಾದ್ಯಂತ ಅತಿ ದೊಡ್ಡ ಅಘೋರ ಅಪರಾಧ ಅಂದರೆ ಈ ಹಾಸನ ಜಿಲ್ಲೆಯ ಏನು ಲೈಂಗಿಕ ಕಿರುಕುಳ ನೀಡಿದಂಥ ಸಂಸದನೆ ಇದು ದೊಡ್ಡ ಇಡೀ ದೇಶದ ದೊಡ್ಡ ಹಗರಣ. ಇದರಿಂದ ಇಡೀ ಜಿಲ್ಲೆ ಹಾಸನ ಜಿಲ್ಲೆ ಹೆಣ್ಣು ಮಕ್ಕಳು ಮಾನಹಾನಿಯಾಗಿದೆ, ಅವರಿಗೆ ಲೈಂಗಿಕ ಕಿರುಕುಳ ನೀಡಿದರೆ ಇಡೀ ಹಾಸನ ಜಿಲ್ಲೆಯ ಜನತೆ ತಲೆಬಗ್ಗಿಸ್ತಕ್ಕಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಹಿಂದೆ ಇದೇ ಕೇಸ್ನಲ್ಲಿ ನೀವು ಮುರುಘರಾಜೇಂದ್ರ ಮಠದ ಸ್ವಾಮಿಗಳನ್ನ ಪೋಕ್ಸೋ ಕೇಸ್ನಲ್ಲಿ ಬಂಧಿಸಿದ್ರು. ಕಾನೂನು ಎಲ್ಲರಿಗಿಂತ ದೊಡ್ಡದು. ಆದರೆ ಇವತ್ತು ಒಬ್ಬ ಅಪರಾಧವನ್ನು ಮಾಡಿದಂಥ ಸಂಸದ ದೇಶವನ್ನು ಬಿಟ್ಟು ಹೋಗಿದ್ದಾರೆ, ಅವರ ತಂದೆ ಊರನ್ನು ಬಿಟ್ಟು ಹೋಗಿದ್ದಾರೆ. ಹಿಂದೆ ಇವರು ಇದೇ ಕ್ಷೇತ್ರದಲ್ಲಿ ಅನೇಕ ಯುವಕರ ಮೇಲೆ ರೌಡಿ ಶೀಟರ್ ಕೇಸ್ಗಳನ್ನ ಹಾಕಿ ಅವರು ಊರನ್ನು ಬಿಡಿಸ್ತಿದ್ದಂಥ ಒಂದು ಕಾಲನ ನಾನು ನೋಡಿದ್ದೇನೆ. ನಾನು ವಿಧಾನಸಭೆ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಇಲ್ಲಿ ಸ್ವಾತಂತ್ರ್ಯ ಬೇಕು ಈ ಕ್ಷೇತ್ರಕ್ಕೆ ಅಂತೇಳಿ ನಾನು ಭಾಷಣವನ್ನು ಮಾಡಿದ್ದೆ. ಆದರೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಂಥ ಕಾಲ ಸನ್ನಿಹಿತವಾಗಿದೆ. ಆದರೆ ಇಡೀ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನಹಾನಿಯನ್ನು ಮಾಡಿದ್ದಾರೆ. ಇಡೀ ಜಿಲ್ಲೆ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ಆಗಿದೆ. ಅನೇಕ ಸಂಸಾರಗಳು ಒಡೆದು ಹೋಗುವಂಥ ಸ್ಥಿತಿಗೆ ತಂದಂಥ ಈ ಸಂಸದನ್ನು ಇದುವರೆಗೂ ಯಾಕೆ ಬಂಧಿಸಲಿಲ್ಲ? ಕೂಡಲೇ ಇದನ್ನು ವಿಚಾರಣೆ ಮಾಡಿ ತನಿಖೆ ಮಾಡಿ ತಪ್ಪಿಸ್ತೇನೆ, ಕೂಡಲೇ ಶಿಕ್ಷೆ ಆಗಬೇಕು ಅಂತೇಳಿ ಇವತ್ತು ಈ ವಾಡೇಂದ್ರೇಶ್ವರ ಗಾಂಧಿಯ ಸ್ಟ್ಯಾಚ್ಯೂ ಮೂಲಕ ಸಮಸ್ತ ಜನಗಳ ಒತ್ತಾಯ ಇದೆ. ಆದರೂ ಸಹ ಕಾನೂನನ್ನು ಇದುವರೆಗೂ ಸಹ ಚುರುಕಾಗಿಲ್ಲ. ಯಾರೇ ಒಬ್ಬರು ಸಣ್ಣ ಪುಟ್ಟ ಬಡವರಿದ್ದರೆ ಅವ್ರ ಮೇಲೆ ಕಾನೂನು ತಕ್ಷಣವಾಗಿ ಜಾರಿ ಆಗ್ತದೆ. ಇದುವರೆಗೆ ಯಾಕೆ ಜಾರಿಯಾಗಿಲ್ಲ? ಸರ್ಕಾರ ಇದ್ದರೂ ಸಹ ಏನೋ ಒಂದು ಈ ಕಾಣದ ಕೈ ಕೆಲಸ ಮಾಡ್ತಾ ಇರಬೇಕು ಅಂತೇಳಿ ಜನಕ್ಕೆ ಅನುಮಾನ ಬಂದಿದೆ. ಈ ರಾಜ್ಯದ ಮುಖ್ಯಮಂತ್ರಿಗೆ ನಾನು ಈ ಮೂಲಕ ಮನವಿಯನ್ನು ಮಾಡ್ತೇನೆ, ತೀಕ್ಷ್ಣವಾದ ಕ್ರಮವನ್ನು ತೆಗೋಬೇಕು, ಕೂಡಲೇ ತಪ್ಪಿತಸ್ಥರನ್ನು ಬಂಧಿಸಬೇಕು, ನ್ಯಾಯವನ್ನು ಒದಗಿಸಬೇಕು. ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸ, ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ನಿಮ್ಮ ಕೈಲಿದೆ, ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವ್ರ ಕೈಯಿದೆ. ಕೂಡಲೇ ನೀವು ಕೆಲಸವನ್ನು ಮಾಡಬೇಕಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ. ಇವತ್ತು ಏನು ಹಾಸನ ಜನತೆಯ ಹೆಣ್ಣು ಮಕ್ಕಳ ಮಾನಹಾನಿ ಮಾಡಿರುವ ಪ್ರಕರಣ ಎಚ್ ಡಿ ದೇವೇಗೌಡ ಫ್ಯಾಮಿಲಿಯ ಎಚ್ ಡಿ ರೇವಣ್ಣನವರು ಹಾಗೂ ಪ್ರಜ್ವಲ್ ರೇವಣ್ಣವ್ರ ಮೇಲೆ ಬಂದಿದೆ. ನಾವು ಕೇಳೋದೊಂದೇ, ಇದೇ ಕೆಲಸನ ಪ್ರಧಾನಿ ಕುಟುಂಬದವರು ಆಗಿರೋದ್ರಿಂದ ಇದೇ ಕೆಲಸದ ತಡೆದಿದ್ದೀರಾ, ತನಿಖೆನ ನಿಧಾನಕ್ಕೆ ಮಾಡ್ತಿದ್ದೀರಾ. ಅದೇ ಈ ಕೆಲಸದ ಚಿಕ್ಕ ಪುಟ್ಟ ಜನಸಾಮಾನ್ಯರು ಮಾಡಿದ ಇದುವರೆಗೂ ಸುಮ್ಮನೆ ಇರ್ತಿದ್ರ? ದೊಡ್ಡವ್ರಿಗಾದರೆ ಒಂದು ನ್ಯಾಯ, ಬಡವ್ರಿಗಾದರೆ ಒಂದು ನ್ಯಾಯ ಅನ್ನೋದು ತಪ್ಪಲ್ವ? ಹಾಗಾದರೆ ನಮ್ಮ ಪ್ರಧಾನಿ ಮಂತ್ರಿಗಳ ಮನೆಯಲ್ಲೇ ಹೆಣ್ಮಕ್ಳಿಗೆ ಗೌರವ ಇಲ್ವಾ? ಅಥವಾ ಹೆಣ್ಮಕ್ಳಿಗೆ ಏನಂತಾರೆ ಒಂದು ಅನುಕೂಲ ಆಗೋಂಥದ್ದಾಗಲಿ, ಅಥವಾ ಅವ್ರಿಗೇನೆ ಒಂದು ಜವಾಬ್ದಾರಿಯಿಂದ ಹೆಣ್ಮಕ್ಳನ್ನ ಅವರೇ ನಡೆಸ್ಕೊಳ್ಳಿಲ್ಲ ಅಂತ ಅಂದರೆ ಇನ್ಯಾರು ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ? ಹಾಗೆ ಕುಮಾರಸ್ವಾಮಿ ಅವರು ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಏನು ಹೇಳಿಕೆ ಕೊಟ್ಟರು. ನಾನು ಇವತ್ತು ಕೇಳಿದ್ರೆ ಅವತ್ತು ಕ್ವಶನ್ ಕೇಳಿದ್ದೆ, ಸರ್ ಯಾವ ರೀತಿ ದಾರಿ ತಪ್ಪೋದು ನಿಮ್ಮ ವಿಷಯದಲ್ಲಿ ಯಾವ ಥರ ಅಂತ. ಕುಮಾರಸ್ವಾಮಿ ಅವರು ಇದನ್ನೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರು ಅಂತ ನನಗೆ ಇವತ್ತು ಅನ್ನಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಹೆಣ್ಮಕ್ಳು ದಾರಿ ತಪ್ಪಿದ್ದಲ್ಲ, ನಿಮ್ಮ ಮನೆಯ ಮೊಮ್ಮಗ, ನಿಮ್ಮ ಮನೆಯ ಮಗ ಹೆಣ್ಮಕ್ಳನ್ನ ದಾರಿ ತಪ್ಪಿಸ್ತಿದ್ದಾರೆ. ಅವ್ರಿಗೆ ಯಾವ ಅಧಿಕಾರಿಗಳ ಭಯನೂ ಇಲ್ವಾ? ಅಥವಾ ಯಾವ ಜನಸಾಮಾನ್ಯರ ಭಯನೂ ಇಲ್ವಾ? ಅಧಿಕಾರಿಗಳ ಸಮೇತ ಇವರ ಕೃತ್ಯಕ್ಕೆ ಬಳಸ್ಕೊಂಡಿದ್ದಾರೆ ಅಂದರೆ ಯೋಚನೆ ಮಾಡಬೇಕು. ಯಾರಿಗೆ ಸ್ವಾತಂತ್ರ್ಯ ಇದೆ? ಯಾವ ಹೆಣ್ಣು ಮಕ್ಕಳು? ಗಾಂಧೀಜಿ ಅವರು ಹೇಳಿದ್ರು 12 ಗಂಟೆ ರಾತ್ರಿ ಒಂಟಿಯಾಗಿ ಹೆಣ್ಮಕ್ಳು ನಡ್ಕೊಂಡು ಬಂದರೆ ಸ್ವಾತಂತ್ರ್ಯ ಸಿಗ್ತಾಯಿತ್ತು. ಹಗ್ಲೊತ್ತೇ ನೆಟಾಡಕ್ಕೆ ಬಿಡ್ತಲ್ವಲ್ಲ ಸ್ವಾಮಿ ನೀವು? ರಾತ್ರಿ ಹೊತ್ತೆಲ್ಲ ಹೆಣ್ಮಕ್ಳು ಸ್ವಾತಂತ್ರ್ಯವಾಗಿ ಹೊರಗಡೆ ಬರ್ತಾರೆ. ದಯವಿಟ್ಟು ಭವಾನಿ ಮೇಡಮ್ ಅವರೇ, ನೀವು 1.5 ಕೋಟಿ ಕಾರ್ಗೋಸ್ಕರ ಒಬ್ಬ ವ್ಯಕ್ತಿ ಬಂದು, ಸಾಮಾನ್ಯ ವ್ಯಕ್ತಿ ಬಂದು ಕೂತಿದ್ದಕ್ಕೆ ನೀವು ಬಾಯಿ ಬಂದಾಗೆ ಮಾತಾಡಿದ್ರಿ. ಇವಾಗ ನಿಮ್ಮ ಮಗ ಮತ್ತೆ ನಿಮ್ಮ ಗಂಡ ರೋಡ್ ತುಂಬ ಈ ಹಾಸನಿಂದ ಡೆಲ್ಲಿವರೆಗೂ ಹೆಣ್ಮಕ್ಳು ಮಾನನ ಪೆನ್ ಡ್ರೈವ್ ಮೂಲಕ ಹರಾಜು ಆಗ್ತಿದಾರಲ್ಲ, ಇದನ್ನು ಕೇಳೋ ಸೌಜನ್ಯ ಹೆಣ್ಮಕ್ಳಾಗಿ ನಿಮಗೆ ಇಲ್ಲವೇ? ಯಾವುದೇ ಪಕ್ಷ ಆಗಲಿ ಮೊದಲು ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನು ಕಲೀರಿ. ದಯವಿಟ್ಟು ಶೀಘ್ರವೇ ತನಿಖೆ ಆಗಲಿರೋಕ್ಕಿಂತ ಅಂಗೈ ಉಂಡಿಗೆ ಕನ್ನಡಿ ಹಾಕಿನ ಥರ ತನಿಖೆ ಮಾಡೋ ಅವಶ್ಯಕತೆ. ಯಾಕೆಂದರೆ ಯಾವುದನ್ನು JDS ವಿಡಿಯೋಗಳನ್ನ ಯಾವುದೇ BJP ಅವರಲ್ಲಿ ಕಾಂಗ್ರೆಸ್ ಅವರಲ್ಲಿ ಮಾಡಿಲ್ಲ. ದಯವಿಟ್ಟು ಅವನೇ ವಿಡಿಯೋ ಮಾಡ್ಕೊಂಡಿರೋದು ಒಂದು ತುಂಬ ಚೆನ್ನಾಗಿ ಸ್ಪಷ್ಟವಾಗಿದೆ. ಹಾಗಾದರೆ ಅವ್ರು ಏನು ತಪ್ಪೇ ಮಾಡಿಲ್ಲ ಅಂದ್ರೆ ಅವ್ರು ಯಾಕಪ್ಪ ನಮ್ಮ ದೇಶ ಬಿಟ್ಟು ಹೋಗ್ಬೇಕಿತ್ತು? ರೇವಣ್ಣ ಅವ್ರು ಯಾಕೆ ಇಲ್ಲಿ ಒಳದೇಶಪುರ ಬಿಟ್ಟು ಹೋಗ್ಬೇಕಿತ್ತು? ಅಷ್ಟೇ ಗೊತ್ತಾಗಲ್ವ ಅವ್ರು ತಪ್ಪಿರೋದ್ರಿಂದ ಅವ್ರು ಕತ್ತು ಹೋಗಿದ್ದಾರೆ ಅಂತ. ದಯವಿಟ್ಟು ಶೀಘ್ರವೇ ಅವ್ರಿಗೆ ತನಿಖೆ ಮಾಡಿ ಅವರನ್ನು ಬಂಧಿಸಿ ಗಲ್ಲಿಗೆ ಏರಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು.